ಹಾಯ್ ಆಲ್, ಈ ವಿಡಿಯೋದಲ್ಲಿ ಬೆನ್ಡ್ರೈಲ್ ಸಿರಪ್ನ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಈ ಸಿರಪ್ನ ಹೇಗೆ ಯೂಸ್ ಮಾಡ್ತಾರಂದರೆ ಟ್ರೀಟ್ಮೆಂಟ್ ಆಫ್ ಕಫ್ ಅಂದರೆ ಕೆಮ್ಮನ್ನು ಕಡಿಮೆ ಮಾಡಲು ಈ ಸಿರಪ್ನ ಬಳಸುತ್ತಾರೆ ಮತ್ತು ಅಲರ್ಜಿಕ್ ಸಿಂಪ್ಟಮ್ಸ್ನು ಕೂಡ ಕಡಿಮೆ ಮಾಡಲು ಈ ಸಿರಪ್ನ ಬಳಸುತ್ತಾರೆ. ಮತ್ತು ಈ ಸಿರಪ್ ನಿಮಗೆ ಬಂದಿರುವಂಥ ಅಲರ್ಜಿಕ್ ಸಿಂಪ್ಟಮ್ಸ್ ಅಂದರೆ ಸ್ರವಿಸುವ ಮೂಗು, ಸೀನುವಿಕೆ, ತುರಿಕೆ, ಕಣ್ಣಿನಲ್ಲಿ ನೀರು ತುಂಬಿಕೊಳ್ಳುವುದು ಇಂತಹ ರೋಗ ಲಕ್ಷಣಗಳನ್ನು ಕಡಿಮೆ ಮಾಡಲು ಈ ಸಿರಪ್ನ ಬಳಸುತ್ತಾರೆ. ಮತ್ತೆ ಈ ಸಿರಪ್ ಮೂಗು, ಶ್ವಾಸನಾಳ, ಶ್ವಾಸಕೋಶಗಳಲ್ಲಿನ ಲೋಳೆಯನ್ನು ತೆಳುವಾಗಿಸುತ್ತದೆ. ಗಂಟಲು ಅಥವಾ ವಾಯುಮಾರ್ಗಗಳಲ್ಲಿನ ಲೋಳೆ ಹಾಗೆ ಕಿರಿಕಿರಿಯನ್ನು ತಡೆಗಟ್ಟುತ್ತದೆ. ಮತ್ತೆ ಈ ಸಿರಪ್ ದಪ್ಪ ಲೋಳೆಯನ್ನು ಸಡಿಲಗೊಳಿಸುತ್ತದೆ. ಗಾಳಿಯನ್ನು ಒಳಗೆ ಮತ್ತು ಹೊರಗೆ ಚಲಿಸಲು ಸುಲಭಗೊಳಿಸುತ್ತದೆ. ಈ ಸಿರಪ್ ಹೇಗೆ ವರ್ಕ್ ಮಾಡುತ್ತೆ ಅಂದರೆ ಇದರಲ್ಲಿ ಡೈಫಿನ್ಹೈಡ್ರಮೈನ್, ಅಮೋನಿಯಂ ಕ್ಲೋರೈಡ್, ಸೋಡಿಯಂ ಸಿಟ್ರೇಟ್ ಎಂಬ ಮೆಡಿಸಿನ್ಸ್ ಇವೆ. ಡೈಫಿನ್ಹೈಡ್ರಮೈನ್ ಇದು ಒಂದು ಆಂಟಿಹಿಸ್ಟಮೈನ್ ಮೆಡಿಸಿನ್. ಇದು ಅಲರ್ಜಿಗೆ ಕಾರಣವಾಗಿರುವಂಥ ಕೆಮಿಕಲ್ ಮೆಸೆಂಜರ್ಸ್ನ ಬ್ಲಾಕ್ ಮಾಡುತ್ತದೆ ಮತ್ತು ಇನ್ಫ್ಲಮೇಷನ್, ಈಚಿಂಗ್ನು ಕೂಡ ಕಡಿಮೆ ಮಾಡುತ್ತದೆ. ಮತ್ತು ಅಮೋನಿಯಂ ಕ್ಲೋರೈಡ್ ಇದು ಕಫ್ ಅಂದರೆ ಕೆಮ್ಮನ್ನು ಕಡಿಮೆ ಮಾಡುತ್ತದೆ. ಹಾಗೆ ಸೋಡಿಯಂ ಸಿಟ್ರೇಟ್ ಇದು ಮ್ಯೂಕೋಲೈಟಿಕ್ ಮೆಡಿಸಿನ್. ಇದು ಮೂಗು ಹಾಗೆ ಶ್ವಾಸಕೋಶಗಳಲ್ಲಿನ ಲೋಳೆಯನ್ನು ತೆಳುವಾಗಿಸುತ್ತದೆ. ಇದರಿಂದ ಕಫವನ್ನು ಕಡಿಮೆ ಮಾಡುತ್ತದೆ. ಈ ಸಿರಪ್ನ ಹೇಗೆ ಯೂಸ್ ಮಾಡಬೇಕಂದ್ರೆ ನಿಮ್ಮ ವಯಸ್ಸಿಗೆ ಅನುಗುಣವಾಗಿ ಡೋಸ್ ಮತ್ತು ಡ್ಯೂರೇಷನ್ನ ನಿಮಗೆ ನಿಮ್ಮ ಡಾಕ್ಟರ್ಸ್ ಅಡ್ವೈಸ್ ಮಾಡುತ್ತಾರೆ. ನಿಮಗೆ ನಿಮ್ಮ ಡಾಕ್ಟರ್ಸ್ ಹೇಗೆ ಅಡ್ವೈಸ್ ಮಾಡಿರುತ್ತಾರೋ ಹಾಗೆ ಈ ಸಿರಪ್ನ ತೆಗೆದುಕೊಳ್ಳಿ. ಡೈಲಿ 2 ಟೈಮ್ಸ್ ಮಾರ್ನಿಂಗ್ ಮತ್ತು ನೈಟ್ ಊಟ ಆದ ನಂತರ ಈ ಸಿರಪ್ನ ತೆಗೆದುಕೊಳ್ಳಿ. ಇಲ್ಲಾಂದರೆ ನಿಮಗೆ ನಿಮ್ಮ ಡಾಕ್ಟರ್ಸ್ ಹೇಗೆ ಅಡ್ವೈಸ್ ಮಾಡಿರುತ್ತಾರೋ ಹಾಗೆ ಈ ಸಿರಪ್ನ ಯೂಸ್ ಮಾಡಿ. ಈ ಸಿರಪ್ನ ಸೈಡ್ ಎಫೆಕ್ಟ್ಸ್. ಈ ಸಿರಪ್ದಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಕಾಣಿಸಿಕೊಳ್ಳುವುದಿಲ್ಲ. ಒಂದು ವೇಳೆ ಹೊಟ್ಟೆ ನೋವು, ತಲೆನೋವು, ನಿದ್ರಾಹೀನತೆ, ತಲೆ ತಿರುಗುವಿಕೆ, ಅಲರ್ಜಿಯ ಪ್ರತಿಕ್ರಿಯೆ ಹೀಗೆ ಮೈನರ್ ಸೈಡ್ ಎಫೆಕ್ಟ್ಸ್ ಆಗುತ್ತದೆ. ಈ ಸಿರಪ್ ನಿಮ್ಮ ಬಾಡಿಗೆ ಅಡ್ಜಸ್ಟ್ ಆದ ಮೇಲೆ ಈ ಸೈಡ್ ಎಫೆಕ್ಟ್ಸ್ ಎಲ್ಲ ಡಿಸಪಿಯರ್ ಆಗುತ್ತದೆ. ಒಂದು ವೇಳೆ ಹೀಗೆ ಲಾಂಗ್ ಟರ್ಮ್ ಆಗಿ ಕಾಣಿಸ್ಕೊಳ್ತಾ ಇದ್ರೆ ಕೂಡಲೇ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ. ಈ ಸಿರಪ್ನ ಸೇಫ್ಟಿ ಅಡ್ವೈಸ್. ಇದರಲ್ಲಿರುವಂಥ ಮೆಡಿಸಿನ್ಸ್ನಿಂದ ನಿಮಗೆ ಅಲರ್ಜಿ ರಿಯಾಕ್ಷನ್ಸ್ ಆಗ್ತಾ ಇದ್ರೆ ಈ ಸಿರಪ್ನ ಬಳಸಬಾರದು. ಮತ್ತು ಈ ಸಿರಪ್ನ ಆದಷ್ಟು ಅಪ್ಸೆಟ್ ಸ್ಟಮಕ್ದಿಂದ ತೆಗೆದುಕೊಳ್ಳುವುದನ್ನು ಅವಾಯ್ಡ್ ಮಾಡಿ. ಕಿಡ್ನಿ, ಲಿವರ್, ಥೈರಾಯ್ಡ್, ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ದವರು, ಡಯಾಬಿಟಿಕ್ ಪೇಷಂಟ್ಸ್ಗೆ ಡಾಕ್ಟರ್ಸ್ ಅಡ್ವೈಸ್ ಮಾಡಿದರೆ ಮಾತ್ರ ಈ ಸಿರಪ್ನ ಯೂಸ್ ಮಾಡಿ. ಈ ಸಿರಪ್ನ ತೆಗೆದುಕೊಳ್ಳುವಂಥವರು ಆಲ್ಕೋಹಾಲ್, ಸ್ಮೋಕಿಂಗ್ನ ಅವಾಯ್ಡ್ ಮಾಡಿ. ಚಿಕ್ಕ ಮಕ್ಕಳಿಗೆ ಈ ಸಿರಪ್ನ ಯೂಸ್ ಮಾಡುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ಸಿರಪ್ನ ಯೂಸ್ ಮಾಡಿ. ನೀವೇ ಸೆಲ್ಫ್ ಮೆಡಿಕೇಷನ್ ಆಗಿ ಹಾಗೂ ಲಾಂಗ್ ಟರ್ಮ್ ಆಗಿ ಈ ಸಿರಪ್ನ ಬಳಸಬಾರದು. ಮತ್ತು ಡಾಕ್ಟರ್ಸ್ ಅಡ್ವೈಸ್ ಮಾಡಿರೋದಕ್ಕಿಂತ ಹೆಚ್ಚಿನ ಡೋಸ್ ತೆಗೆದುಕೊಳ್ಳಬಾರದು. ಪ್ರೆಗ್ನೆನ್ಸಿ ಪ್ಲಾನಿಂಗ್ ಮತ್ತು ಬ್ರೆಸ್ಟ್ ಫೀಡಿಂಗ್ ವುಮೆನ್ಸ್ಗೆ ಡಾಕ್ಟರ್ಸ್ ಅಡ್ವೈಸ್ ಮಾಡಿದರೆ ಮಾತ್ರ ಯೂಸ್ ಮಾಡಿ. ಡಾಕ್ಟರ್ಸ್ ಅಡ್ವೈಸ್ ಮಾಡದೇನೆ ಲಾಂಗ್ ಟರ್ಮ್ ಆಗಿ ಈ ಸಿರಪ್ನ ಬಳಸಬಾರದು. ಮತ್ತು ಈ ಸಿರಪ್ನ ಮೋರ್ ದೆನ್ 1 ವೀಕ್ ಬಳಸಬಾರದು. ಮತ್ತು ಯಾವುದೇ ಮೆಡಿಸಿನ್ ತೆಗೆದುಕೊಳ್ಳುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.